ಗಂಗಾರತಿ ಮಾದರಿಯಲ್ಲಿ ಕಾವೇರಿಯ ಆರತಿ ಸಹ ಆಗಿದೆ. ಭಾರತದ ಭೂಮಿಯಲ್ಲಿ ಜಲ, ಬೆಟ್ಟ, ವಾಯು, ಸೂರ್ಯ, ಚಂದ್ರ ಎಲ್ಲವೂ ಕೂಡ ಪೂಜ್ಯ. ಈ ಪೂಜ್ಯತೆಗೆ ನಮಗೆ ಜ್ಞಾನ ಬಂದಿರೋದು ಪುರಾಣಗಳಿಂದ. ಭಗವಂತರಾದ ವೇದವ್ಯಾಸ ಋಷಿಗಳು ನಮಗೆ ಭಾರತ ಭೂಮಿಯಲ್ಲಿರುವ ಈ ವೈಶಿಷ್ಟ್ಯವುಳ್ಳ ಜಾಗಗಳ ಬಹಳ ಒಳ್ಳೆ ಪರಿಚಯ ಮಾಡಿದ್ದಾರೆ. ಯಾವುದ್ಯಾವುದು ಲಕ್ಷಣಗಳಿದೆಯೋ ಆ ಲಕ್ಷಣಗಳನ್ನು ನೋಡಿ ಅದು ಜನಗಳಿಗೆ ಯಾವ ರೀತಿಯಾದ ಮಂಗಳವನ್ನು ಉಂಟು ಮಾಡುತ್ತೆ ಅಂತ ನೋಡಿ ಅಲ್ಲಿ ಪ್ರಯಾಗರಾಜದಲ್ಲಿ ಕೆಲವು ಲಕ್ಷಣಗಳಿವೆ, ಅದೇ ಲಕ್ಷಣಗಳಿಲ್ಲಿವೆ. ಇದೊಂದು ವಿಶೇಷವಾದ ಕಾರಣ. ಸೊ ಗಂಗೆಯ ಆರತಿಯನ್ನು ಮಾಡುವುದು ಸುಮಾರು ಅಖಾಡಗಳು ಬಂದಿರೋ ಕಾಲದಿಂದ ಗಂಗೆ ಆರತಿಯನ್ನು ಮಾಡುವ ಪದ್ಧತಿ ಇಟ್ಕೊಂಡಿದ್ದಾರೆ ಕಾಶಿಯಲ್ಲಿ. ಈ ಗಂಗೆ ಆರತಿ ಎಂಬುದನ್ನು ನಾವಿಲ್ಲಿ ಕಾವೇರಿ ಆರತಿಯಾಗಿ ಪರಿವರ್ತನೆ ಮಾಡಬೇಕು. ಅದೇ ಇವಾಗ ಹಾಡಿರೋ ಜಯ ಗಂಗೆ ಮಾತಾ ಎಂಬುದನ್ನು ಜಯ ಕಾವೇರಿ ಮಾತಾ, ಜಯ ಕಪಿಲಾ ಮಾತಾ ಎಂಬ ಒಂದು ಸುಂದರವಾದ ರಚನೆಯನ್ನು ನಾವು ಶೀಘ್ರದಲ್ಲಿ ಮಾಡಿ, ಇದೇ ನಮ್ಮ ಕನ್ನಡ ಭಾಷೆಯಲ್ಲಿಯೇ ಇದನ್ನು ನಾವು ಇಲ್ಲಿ ಆರತಿ ಮಾಡಿದಾಗ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಪುಣ್ಯ ನದಿ ಇದೆಯೋ ಆಯಾ ಪುಣ್ಯ ನದಿಗೆ ಅನುಕೂಲವಾದ ಆಯಾ ಪ್ರಾಂತಗಳ ಭಾಷೆಯಲ್ಲಿ ಮಾಡಿದಾಗ ಇನ್ನೂ ಅದಕ್ಕೆ ಮಹತ್ವನೂ ಉಂಟಾಗುತ್ತೆ. ಮಾಡಿ ಅದನ್ನು ನಾವು ಇಲ್ಲಿ ಹಾಡಿದಾಗ ಜಯ ಕಾವೇರಿ ಮಾತಾ ಅಂತ ಹಾಡಿದಾಗ ಕಾವೇರಿ ಅಮ್ಮ ತುಂಬ ಸುಂದರವಾಗಿ ಹೇಳ್ಬೋದು. ಅದಲ್ಲದೆ ಇವಾಗ ನೀವು ಒಂದು ಕೆಲವು ಪ್ರಶ್ನೆಗಳನ್ನು ಕೇಳಿದಿರುವುದು ಎಲ್ಲರೂ ಬರ್ತಾರೆ ಇನ್ನು ಮುಂದೆ, ಆದರೆ ಇದೇ ಕಾಲದಲ್ಲಿ ಮಾಘ ಹುಣ್ಣಿಮೆಗೇನೆ ಆಗ್ತಾ ಇರೋದ್ರಿಂದ ಇದು ಯಾವಾಗಲೂ ಪ್ರತಿ ವರ್ಷವೂ ಕೂಡ ಅಂದರೆ ಪ್ರತಿ ಕುಂಭಮೇಳದಲ್ಲಿ ಕೂಡ ಅಲ್ಲಿ ಇದೊಂದು ಸ್ನಾನದ ದಿನ, ಇದು ಒಂದು ಶಾಹಿ ಸ್ನಾನದ ದಿನ ಮಾಘ ಹುಣ್ಣಿಮೆ. ನಾಳೆ ಇವಾಗ ನಾವು ನೋಡಿದ್ರೆ ಅಲ್ಲಿ 10 ಕೋಟಿ ಜನ ಅಲ್ಲಿ ಕಾಯ್ತಾ ಇದ್ದಾರೆ. ಸೊ ಇದೇ ದಿನವೇ ನಾವು ಮಾಡೋಕ್ಕೆ ಹೋದಾಗ ಅಲ್ಲಿಂದ ಜನ ಬರೋಕ್ಕಾಗುತ್ತೋ ಇಲ್ಲೋ ಎಂಬ ಒಂದು ಪ್ರಶ್ನೆ ಬರುತ್ತೆ. ಆದ್ದರಿಂದ ತಿಥಿ ಪರಿವರ್ತನೆ ಆಗೋ ಸಾಧ್ಯತೆ ಇದ್ದರೆ ಮಾಘ ಹುಣ್ಣಿಮೆ ಅನ್ನೋದು ನಿಶ್ಚಿತವಾಗಿದ್ದರೂ ಕೂಡ ನಾವು ಉತ್ತರ ಭಾರತದಾಗೆ ನಾವು ಮಾಡಿ ಅವರೆಲ್ಲರೂ ಕೂಡ ಬರಬೇಕು, ಮಹಾಮಂಡಲೇಶ್ವರು ಕೂಡ ಬರಬೇಕು, ಪ್ರಧಾನಿಗಳು ಕೂಡ ಬರಬೇಕು ಅನ್ನೋ ಉದ್ದೇಶ ಇದ್ದರೆ ನಾವು ಇನ್ನೊಂದು ಆಯೋಜನೆಯನ್ನು ಮಾಡಬೇಕು. ಆದರೆ 12 ವರ್ಷಕ್ಕೊಮ್ಮೆ, ಪ್ರತಿ 3 ವರ್ಷಕ್ಕೊಮ್ಮೆ ಮಾಡಿದ್ವಿ ಅಂತ ಹೇಳಿದ್ರೆ ತುಂಬ ಜಾಸ್ತಿ ಏರ್ಪಾಡು ಮಾಡಬೇಕಾಗುತ್ತೆ. 12 ವರ್ಷಕ್ಕೊಮ್ಮೆ ಅಲ್ಲಿ ನಡೀತಾ ಇರೋದು. ಇವಾಗ 144 ವರ್ಷಕ್ಕೊಮ್ಮೆ ಬಂದಿರೋ ಒಂದು ಸಂದರ್ಭ ಬಂದಿರೋದಲ್ಲಿ ತುಂಬ ವಿಶೇಷ. ಆದರೆ 4 ಕುಂಭಜಾಗಳಲ್ಲಿ 12 ವರ್ಷಕ್ಕೊಮ್ಮೆ ಬರಬೇಕಾದ್ರೆ ಸಿದ್ಧತೆಗಳು ಚೆನ್ನಾಗಿ ಮಾಡ್ಬೋದು. ಹಾಗೇನಾದರೂ ಇದ್ದರೆ ನಾವು ಖಂಡಿತವಾಗಿ ಇಲ್ಲಿಯೂ ಕೂಡ ಎಲ್ಲರನ್ನೂ ಕರೆಸ್ಬೋದು, ಖಂಡಿತವಾಗಿ ಚೆನ್ನಾಗಿ ಆನಂದ ಮಾಡ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.